ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಐ ಆಮ್ ಜೋಶಿ. ಒಂದು ಅತ್ಯಂತ ಕುತೂಹಲಕಾರಿಯಾದಂಥ ಅತ್ಯಂತ ರೋಚಕವಾದಂಥ ಒಂದು ಕ್ರೈಮ್ ಸ್ಟೋರಿಯನ್ನು ಇವತ್ತು ತಮ್ಮೆದುರಿಗೆ ಹೇಳ್ತಾ ಇದ್ದೇನೆ. ಈ ದೇಶದಲ್ಲಿ ದುಡ್ಡನ್ನು ಮಾಡಬೇಕು ಅನ್ನುವಂಥ ಹಪಹಪಿಗೆ ಏನೆಲ್ಲ ಅಪರಾಧಗಳನ್ನು ಮಾಡಿದಂಥವ್ರನ್ನ ನೀವು ನೋಡಿದ್ದೀರಿ. ಕೊಲೆ ಮಾಡ್ತಾರೆ, ಸುಲಿಗೆ ಮಾಡ್ತಾರೆ, ದರೋಡೆ ಮಾಡ್ತಾರೆ, ಪಿಕ್ ಪ್ಯಾಕೆಟ್ ಮಾಡ್ತಾರೆ, ಖೋಟಾ ನೋಟ್ ಮಾಡ್ತಾರೆ. ಯಾವುದನ್ನೂ ಮಾಡಲಾರದೆ, ಯಾರ ಸುಳಿವಿಗೂ ಸಿಗಲಾರದೆ ಲೂಟಿ ಮಾಡಿದ ಒಬ್ಬ ವ್ಯಕ್ತಿಯ ಬಗ್ಗೆ ಇವತ್ತು ತಮ್ಮೆದುರಿಗೆ ಹೇಳ್ತೀನಿ. ಇಂಥ ಕಥೆಯನ್ನು ನೀವು ಕೇಳಿರೋದೇ ಇಲ್ಲ. ಈತನ ಹೆಸರನ್ನು ಕೇಳಿರ್ತೀರಿ, ಆದರೆ ಈತನ ಐತಿಹ್ಯ ನಿಮಗೆ ಗೊತ್ತಿರೋದಿಲ್ಲ. ಈತನ ಒಂದೊಂದು ಕದಲಿಕೆಗಳು ಹೇಗಿದ್ದು, ಯಾವ ರೀತಿಯದಾದಂಥ ಅಪರಾಧ ಜಗತ್ತಿನಲ್ಲಿ ಈತ ಗೆದ್ದು ಬಂದ ಎನ್ನುವುದರ ಬಗ್ಗೆ ತಮಗೆ ಕಲ್ಪನೆ ಇರೋದು. ಕರ್ನಾಟಕದ ಬೆಳಗಾವಿ ಬಳಿ ಇರುವಂಥ ಖಾನಾಪುರ ರೈಲ್ವೆ ಸ್ಟೇಷನ್. ಆ ರೈಲ್ವೆ ಸ್ಟೇಷನ್ನಲ್ಲಿ ಎಲ್ಲ ರೈಲುಗಳು ಬಂದು ನಿಲ್ತವೆ. ಖಾನಾಪುರದಲ್ಲಿ ಜಂಕ್ಷನ್ ಥರ. ಅಲ್ಲಿ ಒಬ್ಬ ವ್ಯಕ್ತಿ ಕಲಂಗಡ 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 ಅಂತ ಕೂತ್ಕೊಂಡು ಓಡಾಡ್ತಾ ಇರ್ತಾನೆ. ಉತ್ತರ ಕರ್ನಾಟಕದ ಊರುಗಳು ತುಂಬ ಸೆಕೆಯಿಂದ ಕೂಡಿರೋದ್ರಿಂದ ಸೌತೆಕಾಯಿಗಳನ್ನು ಸೀಳಿ ಉದ್ದನೆಯ ತುಂಡುಗಳನ್ನಾಗಿ ಮಾಡಿ ಅದ್ರ ಮೇಲೆ ಉಪ್ಪು ಖಾರ ಹಾಕಿ ಸ್ವಲ್ಪ ಹಸಿರು ಚಟ್ನಿಯನ್ನು ಹಾಕಿ ಕೊಡ್ತಾರೆ. ಇದು ಅತ್ಯಂತ ಬಿರುಸಿನಲ್ಲಿ ಆಗುವಂಥ ವ್ಯಾಪಾರ ಇದು. ಹಾಗೆ ರೈಲ್ವೆ ಸ್ಟೇಷನ್ನಿನಲ್ಲಿ ಕಲ್ಲಂಗಡಿ ಸೌತೆಕಾಯಿ ಮಾರ್ಕೊಂಡಿದ್ದಂಥ ಒಬ್ಬ ವ್ಯಕ್ತಿ 30,000 ಕೋಟಿ ರೂಪಾಯಿಗಳ ಒಡೆಯನಾಗ್ತಾನೆ. ಸರ್ಕಾರದ ಕಣ್ಣಿಗೆ ಬೀಳೋದಿಲ್ಲ, ಪೊಲೀಸರ ಕಣ್ಣಿಗೆ ಬೀಳೋದಿಲ್ಲ, ಯಾವುದೇ ವ್ಯವಸ್ಥೆ ಈತನ ಮೇಲೆ ನಿಗಾ ಇಡೋದಿಲ್ಲ. ದೇಶದಲ್ಲಿ ಇಂಥದ್ದೊಂದು ದೊಡ್ಡದಾದಂಥ ಹಗರಣ ಆಗಬಹುದು ಅನ್ನುವಂಥ ಕಲ್ಪನೆ ಇರೋದಿಲ್ಲ. ಖಾನಾಪುರದಲ್ಲಿ ನಡೆದಂಥ ಘಟನೆ. ಅತ್ಯಂತ ಬಡವ ಹುಡುಗ, 1961ರಲ್ಲಿ ಹುಟ್ಟಿದವನು. ಇಬ್ಬರು ಅಣ್ಣ ತಮ್ಮ, ಇಬ್ಬರು ಈ ರೈಲ್ವೆ ಸ್ಟೇಷನ್ನಲ್ಲಿ ಕಲ್ಲಂಗಡಿ ಹಣ್ಣು ಸೌತೆಕಾಯಿ ಮಾರ್ತಾ ಇರ್ತಾರೆ. ಮುಂದೆ ನೋಡ್ತಾ ಇರೋ ಹಾಗೆ ಡಿಗ್ರಿ ಆದಮೇಲೆ ಈತ ಊರಿಂದ ನಾಪತ್ತೆ ಆಗಿಬಿಡ್ತಾನೆ. ನಾಪತ್ತೆ ಆದವನು ಎಲ್ಲಿ ಹೋದ ಅಂತ ಊರು ಜನರಿಗೆ ಗೊತ್ತಾಗೋದಿಲ್ಲ. ಈ ಬಡವರ ಜೀವನದ ಕದಲಿಕೆಗಳಿವಲ್ಲ, ಅದು ಬೇರೆ ಜನ ಅದನ್ನು ಗಮನಿಸೋದಿಲ್ಲ. ಶ್ರೀಮಂತರ ಮನೆಯ ಮಕ್ಕಳು ಒಂದು ಹೆಜ್ಜೆ ಹೊರಗಡೆ ಹೋದರೂ ಎಲ್ಲಿ ಹೋಗಿದ್ದಾರೆ ಅಂತ ಇಡೀ ಪ್ರಪಂಚಕ್ಕೆ ಗೊತ್ತಾಗುತ್ತೆ. ಬಡವ್ರದ್ದು ಎಲ್ಲೂ ಗೊತ್ತೇ ಆಗೋದಿಲ್ಲ. ಈತ ಕೆಲಸವನ್ನು ಹುಡುಕೊಂಡು ಕಂಡ ಕಡೆ ಹೋಗ್ತಾನೆ, ಎಲ್ಲೂ ಕೆಲಸ ಸಿಗೋದಿಲ್ಲ. ಮುಂಬೈ ಮಹಾನಗರ ಈತನನ್ನು ಕೈ ಬೀಸಿ ಕರೀತದೆ. ಅರಬ್ಬಿ ಸಮುದ್ರದ ಎದುರಿಗಿನ ಮಹಾಲಕ್ಷ್ಮಿ ಇದೆಯಲ್ಲ, ಅಲ್ಲಿ ಹೋಗ್ತಾನೆ. ಹೋದವನು ಕಂಡ ಕಡೆ ಕೆಲಸ ಮಾಡಲಿಕ್ಕೆ ನೋಡ್ತಾನೆ. ಎಲ್ಲಿಯೂ ಕೂಡ ಈತನಿಗೆ 8 ಆಣೆ ದಕ್ಕೋದಿಲ್ಲ. ಕೊನೆಗೆ ಒಬ್ಬ ಈತನ ಸ್ನೇಹಿತ, ಅವನದೊಂದು ಲಾಡ್ಜ್ ಇರುತ್ತೆ, ಗೆಸ್ಟ್ ಹೌಸು. ಆ ಗೆಸ್ಟ್ ಹೌಸಿನಲ್ಲಿ ನೀನು ಹೋಗಿ ಜನರನ್ನು ಕರ್ಕೊಂಬಂದು ಇಲ್ಲಿ ವಾಸ ಮಾಡೋ ಹಂಗೆ ಮಾಡು. ಇಡೀ ಗೆಸ್ಟ್ ಹೌಸ್ ಖಾಲಿ ಇದೆ, ನಮ್ಮದು ಜನನೇ ಬರ್ತಾಯಿಲ್ಲ. ಈತ ವಿಸಿಟಿಂಗ್ ಕಾರ್ಡ್ ಹಿಡ್ಕೊಂಡು ಕಂಡವ್ರಿಗೆಲ್ಲ ಬನ್ನಿ 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 ಅಂತ ರೈಲ್ವೆ ಸ್ಟೇಷನ್, ಮುಂಬೈ VT ಸ್ಟೇಷನ್, ಈಗ CST ಅಂತ ಮಾಡಿದಾರೆ. ಛತ್ರಪತಿ ಶಿವಾಜಿ ಟರ್ಮಿನಸ್, ಮುಂಚೆ ವಿಕ್ಟೋರಿಯಾ ಟರ್ಮಿನಸ್. ಕುಳ್ಳ, ವಾಮನಾಕೃತಿ, ದುಂಡನೇ ಮುಖ, ಅಬ್ದುಲ್ ಕರೀಂ ತೆಲಗಿ ಅಂತ ಅವನ ಹೆಸರು. ಹೆಸರು ಕೇಳಿದ ತಕ್ಷಣ ನಿಮ್ಗೆ ಸ್ಪಷ್ಟವಾದ ಒಂದು ಚಿತ್ರಣ ಬಂದ್ಬಿಡುತ್ತೆ. ಸ್ಟ್ಯಾಂಪ್ ಹಗರಣ, ಅಬ್ದುಲ್ ಕರೀಂ ತೆಲಗಿ ತಕ್ಷಣ ಬಂದ್ಬಿಡುತ್ತೆ. ಆದರೆ ಆತನ ಜೀವನದಲ್ಲಿ ನಡೆದಂಥ ಘಟನೆಗಳಿದಾವಲ್ಲ, ಅದು ನೀವು ಕೇಳಿದರೆ ಹೀಗೆಲ್ಲ ಒಬ್ಬ ವ್ಯಕ್ತಿ ಮಾಡಲಿಕ್ಕೆ ಸಾಧ್ಯನಾ ಅಂತ ನಿಬ್ಬೆರಗಾಗಿಬಿಡ್ತೀರಿ, ಬೆಚ್ಚಿ ಬಿದ್ದು ಬಿಡ್ತೀರಿ. ಅಪರಾಧ ಲೋಕ ಇಷ್ಟು ನಿಗೂಢವಾಗಿರುತ್ತಾ ಅಂತ ಅನಿಸುತ್ತೆ. ಅದರ ಸ್ಯಾಂಪಲನ್ನು ಇವತ್ತಿನ ಸಂಚಿಕೆಯಲ್ಲಿ ಹೇಳ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಪ್ರತಿ ಕಂತಿನಲ್ಲಿ ಈತನ ಒಂದೊಂದು ಮೂಮೆಂಟನ್ನು ಕೂಡ ಹೇಳಬೇಕು ಅನ್ನೋದು ನನ್ನ ಆಸೆ. ಈ ಸಂಚಿಕೆ ಏನಾದರೂ ನೀವು ಇಷ್ಟಪಟ್ಟದ್ದೇ ಆದರೆ ಮುಂದಿನ ದಿನಗಳಲ್ಲಿ ಇದನ್ನು ಧಾರಾವಾಹಿ ರೂಪದಲ್ಲಿ ಹೇಳ್ತೀನಿ. ಈತನ ದುಡ್ಡು ಮಾಡಬೇಕು ಅನ್ನುವಂಥ ಈತನ ಅವತ್ತು ಮಹತ್ವಾಕಾಂಕ್ಷೆ ಮುಂದೆ ಹಪಹಪಿ. ಈತ ಯೋಚನೆ ಮಾಡ್ತಾನೆ, ಭಾಳಷ್ಟು ಜನ ನಮ್ಮ ಮುಸಲ್ಮಾನರು ಸೌದಿ ಅರೇಬಿಯಾಗೆ ಹೋಗ್ತಾರೆ, ನಾನು ಯಾಕೆ ಹೋಗಬಾರ್ದು ಅಂತ ಈತನ ತಲೆಯಲ್ಲಿ ಬರುತ್ತೆ. ಅಷ್ಟರಲ್ಲಿ ಈತನಿಗೂ ಮತ್ತು ಆತನ ಸ್ನೇಹಿತನ ಮಧ್ಯೆ ಸಣ್ಣದಾದಂಥ ಕಲಹ ಶುರುವಾಗಿರುತ್ತೆ. ಈತ ಏನು ಮಾಡ್ತಾನೆ, ತಕ್ಷಣ ಸೌದಿ ಅರೇಬಿಯಾಗೆ ಡುಪ್ಲಿಕೇಟ್ ಡಾಕ್ಯುಮೆಂಟ್ಗಳನ್ನು ಇಟ್ಟುಕೊಂಡು ನಕಲಿ ಪಾಸ್ಪೋರ್ಟು, ನಕಲಿ ವೀಸಾ ಆದಮೇಲೆ ಸೌದಿ ಅರೇಬಿಯಾ ಮುಂಬೈಗೆ ಬಂಡಲ್ ನೋಟುಗಳನ್ನು ಹಿಡ್ಕೊಂಬರ್ತಾರೆ. ಯಾರೋ ಅವರಿಗೆ ಟೋಪಿ ಹಾಕ್ತಾರೆ, ಮಕ್ಮಲ್ ಟೋಪಿ. ನಾನು ಈ ದಂಧೆಯನ್ನು ಶುರು ಮಾಡಬೇಕು ಅಂತ ಈತ ಅರೇಬಿಯನ್ ಟ್ರಾವೆಲ್ಸ್ ಅಂತೇಳಿ ಒಂದು ಟ್ರಾವೆಲ್ ಏಜೆನ್ಸಿಯನ್ನು ಶುರು ಮಾಡ್ತಾನೆ. ಅರೇಬಿಯನ್ ಮೆಟ್ರೋ ಟ್ರಾವೆಲ್ಸ್ ಅಂತ ಅದರ ಹೆಸರು. ಈ ಅರೇಬಿಯನ್ ಮೆಟ್ರೋ ವಾಪಸ್ ಸೌದಿ ಅರೇಬಿಯಾದಿಂದ ಬಂದ, ಮುಂಬೈಗೆ ಬಂದ, ಅರೇಬಿಯನ್ ಮೆಟ್ರೋ ಟ್ರಾವೆಲ್ ಶುರು ಮಾಡ್ದ. ಕೊಟ್ಟಿ ಪೇಪರ್, ಕೊಟ್ಟಿ ವಲಸೆ ಪತ್ರ, ಕೊಟ್ಟೆ ಪಾಸ್ಪೋರ್ಟ್ ಎಲ್ಲ ರೆಡಿ ಮಾಡೋದು. ಯಾವ ರೀತಿ ಅಂದರೆ
ಇಮಿಗ್ರೇಷನ್ಗೆ ಹೋದರೆ ಅಸಲಿ ಮತ್ತು ನಕಲಿ ಅಧಿಕಾರಿಗಳಿಗೆ ಗೊತ್ತಾಗಬಾರ್ದು, ಅಷ್ಟು ತದ್ರೂಪಾಗಿ ದಾಖಲೆಗಳನ್ನು ತಯಾರಿ ಮಾಡೋದ್ರಲ್ಲಿ ಈತ ನಿಸ್ಸೀಮ ಅಬ್ದುಲ್ ಕರೀಂ ತೆಲಗಿ 1991ರಲ್ಲಿ ಸಿಗಾಕೊಂಡ್ಬಿಡ್ತಾನೆ ಸರ್. ನಕಲಿ ಪೇಪರ್ ಈತ ಸ್ಕ್ಯಾಮ್ ಮಾಡ್ತಾ ಇದ್ದಾನೆ, ಜನರನ್ನ ಇಲ್ಲಿಂದ ಸೌದಿ ಅರೇಬಿಯಾ ಕಳಿಸ್ತಾನೆ, ಕಂಪ್ಲೇಂಟ್ ಆಗುತ್ತೆ, ಜೈಲಿಗೆ ಹಾಕ್ತಾರೆ. ಅಲ್ಲಿ ಒಬ್ಬ ಈತನಿಗೆ ರಾಮ್ ರತನ್ ಅಂತ ಒಬ್ಬ ಪರಿಚಯ ಆಗ್ತಾನೆ, ರಾಮ್ ರತನ್ ಸೋನಿ ಅಂತೇಳಿ. ಈತ ಹವಾಲ ಮಾಡೋನು, ಕಲ್ಕತ್ತಾದವನು, ಮುಂಬೈ ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿ ಈ ರೀತಿಯಾದಂಥ ಟೋಪಿ ಹಾಕೋ ವ್ಯವಹಾರ ಮಾಡೋನು. ಅವನು ಹೇಳ್ತಾನೆ, ನೀನು 5,000 10,000 20,000ಕ್ಕೆಲ್ಲ ಟೋಪಿ ಹಾಕ್ಬೇಡ, टोपी हाकिद्रे कोटिगಟ್ಟಲೆ टोपी हाकಬೇಕು, लूट मारे तो भंडार मारना, तुम क्या ये 500 10,000 रुपये 2,000 5,000 काम कर रहा है, लूट मारेंगे हम लोग, बाहर आ जाओ, बाहर हम दो मिलके धंधा करेंगे. ಹೊರಗಡೆ ಬರ್ತಾರೆ, ಹೊರಗಡೆ ಬಂದು ಆತ ಹೇಳ್ತಾನೆ ಛಾಪಕ್ಕಾಗಿರೋದು ಸ್ಟ್ಯಾಂಪ್ ಪೇಪರ್ ಅಂದರೆ ನಿಮಗೆಲ್ಲ ಗೊತ್ತಿದೆ. ಈಗ ಸ್ಟ್ಯಾಂಪ್ ಪೇಪರ್ನ ಬಳಕೆ ಬೇರೆ ಥರ ಇದೆ. ಮುಂಚೆ ಸ್ಟ್ಯಾಂಪ್ ವೆಂಡರ್ಸ್ ಅಂತ ಇರೋದು, ಎಲ್ಲ ಕೋರ್ಟಿನಲ್ಲಿ, ಬೇರೆ ಬೇರೆ ಆಫೀಸ್ಗಳಲ್ಲಿ, ರೆವಿನ್ಯೂ ಆಫೀಸ್ಗಳಲ್ಲಿ ಎಲ್ಲ ಕಡೆ ಇರೋದು. ಅಲ್ಲಿ ಹೋಗಿ ನಾವು ದುಡ್ಡನ್ನು ಪಾವತಿ ಮಾಡಿದರೆ ನಮ್ಮ ಹೆಸರಲ್ಲಿ ಒಂದು ಎಂಟ್ರಿ ಮಾಡಿ, ನಂಗೆ 100 ರೂಪಾಯಿ ಬಾಂಡ್ ಬೇಕಂದ್ರೆ 100 ರೂಪಾಯಿ ಬಾಂಡನ್ನು ಬರೆಸ್ಕೊಂಡು ನಮ್ಗೆ 100 ರೂಪಾಯಿ ಪೇಪರ್ ಕೊಡೋರು, ಉದ್ದನೆಯ ಪೇಪರು, ಮೇಲೆ ದುಡ್ಡಿನ ಮೊತ್ತ ಇರೋದು 100 ರೂಪಾಯಿ 200 ರೂಪಾಯಿ 300 ರೂಪಾಯಿ. ಕೆಳಗೆ ನಮ್ಮ ಕ್ರಯಪತ್ರ ಇದ್ದರೆ ಕ್ರಯಪತ್ರ, ಬಾಡಿಗೆ ಕರಾರು ಇದ್ದರೆ ಬಾಡಿಗೆ ಕರಾರು, ವಿವಾಹ ನೋಂದಣಿ ಇದ್ದರೆ ವಿವಾಹ ನೋಂದಣಿ, ಅಥವಾ ಮನೆಯ ರಿಜಿಸ್ಟ್ರೇಷನ್ ಇದ್ದರೆ ಮನೆಯ ರಿಜಿಸ್ಟ್ರೇಷನ್ನು, ಅದಕ್ಕೆ ತಕ್ಕ ಹಾಗೆ ಪರ್ಸೆಂಟೇಜ್ ಇರೋದು. ಛಾಪಕ್ಕಾಗದ ಸೈಜ್ ಒಂದೇ, ಪೇಪರ್ ಒಂದೇ, ಅದರ ಮೇಲೆ ಮೊತ್ತ ಮಾತ್ರ ಬೇರೆ ಇರೋದು. 5,000 10,000 3,000 50,000 1,00,000 ಬೇರೆ ಬೇರೆ ನಂಬರ್ ಇರೋದು. ನೀವು ಎಷ್ಟು ಅಲ್ಲಿ ನಂಬರ್ ಇರುತ್ತೋ ಅಷ್ಟು ದುಡ್ಡು ನೀವು ಕೊಡಬೇಕು. 10,000 ರೂಪಾಯಿ ಒಂದು ಸ್ಟ್ಯಾಂಪ್ ಪೇಪರ್ ಅಂದರೆ 10,000 ರೂಪಾಯಿ ಕೊಟ್ಟರೆ ಒಂದು ಹಾಳೆ ಕೊಡ್ತಾರೆ. ಆ 10,000 ರೂಪಾಯಿ ಟ್ರೆಜರಿಗೆ ಹೋಗಬೇಕು, ಸರ್ಕಾರದ ಖಜಾನೆಗೆ ಹೋಗಬೇಕು. ಅದು ಮುಂಬೈ ಮಾರ್ಕೆಟ್ನಲ್ಲಿ ಹೇಗಾದರೂ ಮಾಡಿ ಇದರ ಏಜೆನ್ಸಿಯನ್ನು ಪಡೆಯೋಣ, ಏಜೆನ್ಸಿನ ಹೆಂಗಾದರೂ ಮಾಡಿ ತೊಗೋಬೇಕು ಅಂತ ಏಜೆನ್ಸಿ ತೊಗೊಂಡು ನಕಲಿ ಪೇಪರ್ಗಳನ್ನು ಸೃಷ್ಟಿ ಮಾಡಿದ್ದು ಅದನ್ನ ಮಾರಲಿಕ್ಕೆ ಶುರು ಮಾಡಬೇಕು ಅಂತ ಶುರು ಮಾಡ್ತಾರೆ. ಅಷ್ಟೊತ್ತಿಗೆ ರಾಜಕೀಯವಾಗಿ ಈತ ಬೆಳೀಲಿಕ್ಕೆ ಶುರು ಮಾಡ್ತಾನೆ, ಬೇರೆ ಬೇರೆ ಅಧಿಕಾರಿಗಳ ಪರಿಚಯ ಮಾಡ್ಕೋತಾನೆ, ಪರಿಚಯ ಮಾಡಿಕೊಂಡು ಎಲ್ಲೆಲ್ಲಿ ಸ್ಟ್ಯಾಂಪ್ ಪೇಪರ್ ಮಾರಾಟ ಆಗತ್ತೆ ಅಂತ ಜಾಗ ಹುಡುಕ್ತಾನೆ. ಈತ ಕಮಿಷನ್ಗಾಗಿ ಕೆಲಸ ಮಾಡೋನಲ್ಲ, ನೇರವಾಗಿ ಸ್ಟ್ಯಾಂಪ್ ಪೇಪರನ್ನೇ ಡೂಪ್ಲಿಕೇಟ್ ಮಾಡಬೇಕು ಅನ್ನುವಂಥ ಲೆಕ್ಕಾಚಾರ ಇದ್ದಂಥ ವ್ಯಕ್ತಿ. ಅಷ್ಟೊತ್ತಿಗೆ ರಾಮ್ ರತನ್ ಸೋನಿಗೂ ಇವನಿಗೂ ಜಗಳ ಆಗಿಬಿಡುತ್ತೆ. ರಾಮ್ ರತನ್ ಸೋನಿ ಇವನು ಬಿಟ್ಟು ಹೋಗ್ಬಿಡ್ತಾನೆ. ಇವನು ಅಲ್ಲಿಂದ ನೇರವಾಗಿ ನಾಸಿಕ್ಕಿಗೆ ಬರ್ತಾನೆ. ನಾಸಿಕ್ನಲ್ಲಿ ಇದ್ರ ಪ್ರೆಸ್ ಇರುತ್ತೆ, ಇಂಡಿಯನ್ ಸೆಕ್ಯೂರಿಟಿ ಪ್ರೆಸ್ ಅಂತ. ಈ ಇಂಡಿಯನ್ ಸೆಕ್ಯೂರಿಟಿ ಪ್ರೆಸ್ನ ಕೆಲಸ ಏನಪ್ಪ ಅಂತಂದರೆ ಈ ಸ್ಟ್ಯಾಂಪ್ ಪೇಪರ್ಗಳನ್ನ ಮುದ್ರಣ ಮಾಡುವಂಥ. ಅಲ್ಲಿ ಯಾವ ಮಷಿನ್ಗಳಿರ್ತಾವಲ್ಲ, ಆ ಮಷಿನ್ 1 ವರ್ಷ 2 ವರ್ಷ 3 ವರ್ಷ ಬಳಕೆ ಆದಮೇಲೆ ಅದನ್ನು ಗುಜರಿಗೆ ಹಾಕ್ತಾ ಇರ್ತಾರೆ. ಗುಜರಿಗೆ ಹಾಕೋದು ಹೇಗೆ? ಇಡೀ ಮಷಿನನ್ನು ಯಥಾವತ್ತಾಗಿ ಬೇರೆ ಯಾರೋ ಮುದ್ರಕನಿಗೆ ಮಾರಾಟ ಮಾಡೋದಲ್ಲ, ಅದರ ಪ್ಲೇಟ್ಗಳನ್ನ ಬೇರೆ ಮಾಡೋದು, ಅದರ ರೋಲರ್ಗಳನ್ನು ಬೇರೆ ಮಾಡೋದು, ಎಲ್ಲವನ್ನು ಬೇರೆ ಬೇರೆ ಮಾಡಿ ಮಾರಾಟ ಮಾಡ್ತಾ ಇರ್ತಾರೆ. ಯಾಕೆಂದರೆ ಅದನ್ನು ದುರ್ಬಳಕೆ ಮಾಡ್ಕೋಬಾರ್ದು, ದೇಶದ ಖಜಾನೆಯ ಪ್ರಶ್ನೆ. ಅದನ್ನು ಬಿಚ್ಚಿ ಬೇರೆ ಬೇರೆ ಭಾಗ ಮಾಡಿ ಮಾರ್ತಾ ಇರ್ತಾರೆ. ಈತ ಅಲ್ಲಿ ಕೆಲಸಕ್ಕೆ ಸೇರ್ಕೊತಾನೆ. ನೋಡಿ ಈತನ ಮೋಡಸ್ ಆಪರೆಂಡಿ ಯಾವ ರೀತಿಯ ಈತನ ವಿಷವ್ಯೂಹ ಕೆಲಸ ಮಾಡ್ತದೆ ಅನ್ನೋದಕ್ಕೆ ಅಲ್ಲಿ ಅಧಿಕಾರಿಯನ್ನು ಪರಿಚಯ ಮಾಡ್ಕೊತಾನೆ. ಮಾಡಿ ಹೇಳ್ತಾನೆ, ನಾನು ಹೇಗಾದರೂ ಮಾಡಿ ಸ್ಟ್ಯಾಂಪ್ ಪೇಪರ್ ಮಾಡಬೇಕು. ಆಮೇಲೆ ತಮ್ಮ ತಲೆಗೆಲೆ ಕೆಟ್ಟಿದೆಯಾ ನಿನಗೆ, ಅಪ್ಪಿ ಏನಾದರೂ ಗೊತ್ತಾ ಜೈಲಿಗೆ ಹೋಗ್ಬಿಡ್ತೀಯ, ಖಾಯಂ ಜೈಲು, ಹೊರಗೆ ಬರಲ್ಲ ನೀನು. ಖೋಟಾ ನೋಟಿಗಿಂತ ಅಪಾಯಕರವಾದ ಕೇಸಿದು, ನಿನ್ನ ಯೋಚನೆನೇ ಮಾಡಬಾರ. ಈತ ಇಲ್ಲ, ನನಗೆ ಅದೊಂದು ಹೆಂಗಾರ ಮಾಡಿ ಅವಕಾಶ ಮಾಡಿಕೊಡು, ಬೇರೆ ಏನು ಮಾಡಬೇಡ ನೀನು, ಯಾವಾಗಿಂದ ಆಕ್ಷನ್ ಆಗ್ತಾರಲ್ಲ ಪ್ರಿಂಟಿಂಗ್ ಪ್ರೆಸ್ಸು, ಆ ಸಂದರ್ಭದಲ್ಲಿ ನನಗೆ ಅದನ್ನು ಮಾರಾಟ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿಕೊಂಡು ನಾನು ಖರೀದಿ ಮಾಡಿ. ಮುಂದೆ ಆಕ್ಷನ್ ಹಾಕುವ ಸಂದರ್ಭ ಬರುತ್ತೆ. 4 ಬೇರೆ ಬೇರೆ ತುಂಡುಗಳನ್ನು ಮಾಡ್ತಾರೆ. ಈತ 4 ತುಂಡುಗಳನ್ನು, ಬೇರೆ ಬೇರೆ ತುಂಡುಗಳನ್ನು ತಾನೇ ಬೇರೆ ಬೇರೆ ಹೆಸರಿನಲ್ಲಿ ಖರೀದಿ ಮಾಡ್ತಾನೆ. ಅಷ್ಟೇ ಅಲ್ಲ, ಈತ ನಾಸಿಕ್ನ ಈ ಪ್ರೆಸ್ಸಿನಲ್ಲಿ ಎಷ್ಟೊಂದು ಜನಪ್ರಿಯ ಆಗಿರ್ತಾನಂದರೆ ಅಲ್ಲಿರುವ ಮೆಕ್ಯಾನಿಕ್ಗಳೇ ಈತನಿಗೆ ಆ ಮಷಿನನ್ನು ವಾಪಸ್ ರೀಅಸೆಂಬಲ್ ಮಾಡಿಕೊಡ್ತಾರೆ, ಅಂದರೆ ಮರು ಜೋಡಣೆ ಮಾಡಿಕೊಡ್ತಾರೆ. ಅಲ್ಲಿ ಅಧಿಕಾರಿ ಒಬ್ಬ ರಿಟೈರ್ ಆಗ್ತಾನೆ, ಅವನು ಹಿಡಿದು ಪ್ಲೇಟ್ಗಳನ್ನು ಖರೀದಿ ಮಾಡುವ ವ್ಯವಸ್ಥೆ ಮಾಡ್ಕೊತಾನೆ. ಎಲ್ಲ ಮಾಡಿ ಈ ನಕಲಿ ಛಾಪಾ ಕಾಗದವನ್ನು ಮುದ್ರಿಸಲಿಕ್ಕೆ ಶುರು ಮಾಡ್ತಾನೆ. ಆ ಪೇಪರನ್ನು ದಕ್ಷಿಸ್ಕೊತಾನೆ. ಆ ಇಂಕು ಯಾವ ಇಂಕ್ ಬಳಸ್ತಾನೆ ನೋಡಿ. ಖೋಟಾ ನೋಟ್ ಆದರೆ ಪ್ರತಿಯೊಬ್ಬರೂ ಗಮನಿಸ್ತಾರೆ. ಆತನ ಚಾಲುಗಿರಿ ಹೇಗಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಖೋಟಾ ನೋಟ್ ಪ್ರಿಂಟ್ ಮಾಡಿದರೆ ಪ್ರತಿ ಕ್ಷಣ ಸಿಕ್ಕು ಬೀಳುವ ಅವಕಾಶ ಇರುತ್ತೆ. ಒಂದು ಅಂಗಡಿಗೆ ಹೋಗಿ ನೀವು ಪಾನ್ ಅಂಗಡಿ ಕೊಟ್ಕೊಂಡು ನೋಟನ್ನು ನೋಡ್ತಾನವನು, ಒರಿಜಿನಲ್ಲ ಡೂಪ್ಲಿಕೇಟ್ ಅಂತ. ಜನ ದುಡ್ಡಿನ ವಿಷಯದಲ್ಲಿ ಭಾಳ ಜಾಗೃತರಾಗಿರ್ತಾರೆ. ಪ್ರತಿ ಹಂತದಲ್ಲಿಯೂ ಸಿಕ್ಕಾಕೊಳ್ಳುವ ಸಾಧ್ಯತೆ ಇರ್ತದೆ. ಛಾಪಾ ಕಾಗದ ಹಾಗಲ್ಲ, ಈ ಸ್ಟ್ಯಾಂಪ್ ಪೇಪರ್ ಹಾಗಲ್ಲ, ಬಾಂಡ್ ಹಾಗಲ್ಲ. ಏಕೆಂದರೆ
ಸರ್ಕಾರದವರು ಸೊಸೈಟಿ ಮೂಲಕ ಕೊಡುವಂಥ ಪೇಪರ್ ಇದು. ಇದನ್ನು ಡುಪ್ಲಿಕೇಟ್ ಮಾಡಬಹುದು ಅಂತ ಯಾರೂ ಆಲೋಚನೆಯನ್ನೇ ಮಾಡಿರೋದಿಲ್ಲ. ಡುಪ್ಲಿಕೇಟ್ ಮಾಡಿದ್ರು ಎಲ್ಲಿ ಅಂತ ಮಾರ್ತೀರಿ ನೀವು? ಮಾರಲಿಕ್ಕೆ ಬೇರೆ ಅಂಗಡಿಯಲ್ಲಿ ಸಿಗೋದಿಲ್ಲ. ಅದು ಅದರದೇ ಆದಂಥ ವೆಂಡರ್ಗಳು ಯಾರಿದ್ದಾರೆ ಆ ವೆಂಡರ್ಗಳ ಮೂಲಕವೇ ನೀವು ಖರೀದಿ ಮಾಡಬೇಕು. ಈತ ಆ ಮೋಡಸ್ ಆಪರೆಂಡಿ ಏನಿದೆ ಅದನ್ನು ಸಂಪೂರ್ಣವಾಗಿ ಅರ್ಥ ಮಾಡ್ಕೊತಾನೆ, ತಾನೇ ಮುದ್ರಿಸಿ ಎಲ್ಲ ಕಡೆ ಮಾರಲಿಕ್ಕೆ ಶುರು ಮಾಡ್ತಾನೆ. ಅಬ್ದುಲ್ ಕರೀಂ ತೆಲಗಿ 1,000 ಬ್ಯಾಂಕ್ ಅಕೌಂಟ್ಗಳು, 282 ಆಸ್ತಿಗಳನ್ನು ಪೊಲೀಸರು ಕಂಡು ಹಿಡಿತಾರೆ. ಇತ್ತು ಹೇಗಾಯಿತು ಅಂತ ಹೇಳ್ತೀನಿ. ಹೀಗಿರುವಾಗ ಒಂದು ಘಟನೆ ನಡೆಯುತ್ತೆ ಸ್ವಾಮಿ, ಭಾಳ ಇಂಟ್ರೆಸ್ಟಿಂಗ್ ಇರೋದು ಅಲ್ಲಿ. ಈತ ಊರಿಗೆ ವಾಪಸ್ ಬರ್ತಾನೆ, ಊರಿನಲ್ಲಿ ದೊಡ್ಡದಾದಂಥ ಬಂಗ್ಲೆ ಕಟ್ಟಿಸ್ತಾನೆ. ಅವಾಗ ಖಾನಾಪುರಕ್ಕೆ ವಾಪಸ್ ಬರ್ತಾ ಇರ್ತಾನೆ. ಖಾನಾಪುರಕ್ಕೆ ಬಂದಾಗ ಈತನ ಜೊತೆ ಗನ್ಮ್ಯಾನ್ಗಳು ಬರ್ತಾ ಇರ್ತಾರೆ. ಏನು ಮಾಡ್ತಾ ಇದೆಯಾ ಅಂದ್ರೆ ಬಾಂಬೆದಲ್ಲಿ ದೊಡ್ಡದಾದಂಥ ಇಂಡಸ್ಟ್ರಿ ಇಟ್ಕೊಂಡಿದ್ದೀನಿ ನಾನು ಅಂತ ಎಲ್ಲರಿದ್ರಿಗೆ ಹೇಳ್ತಾ ಇರ್ತಾನೆ. ಊರಲ್ಲೆಲ್ಲ ಕೇಳಿದವ್ರಿಗೆಲ್ಲ ದಾನ ಮಾಡ್ತಾ ಇರ್ತಾನೆ. ಏನು ಊರಲ್ಲಿ ಈತನಿಗಿಂತ ದೊಡ್ಡ ವ್ಯಕ್ತಿ ಖಾನಾಪುರದಲ್ಲಿ ಯಾರಿಲ್ಲ. ಆ ಮಟ್ಟಿಗೆ ಈತ ಯಾವ ವ್ಯಕ್ತಿ ಸೌತೆಕಾಯಿ ಕಲ್ಲಂಗಡಿಯನ್ನು ಖಾನಾಪುರ ರೈಲ್ವೆ ಸ್ಟೇಷನಲ್ಲಿ ಮಾರ್ತಾ ಇದ್ನೋ ಆ ವ್ಯಕ್ತಿ ಇವ್ರು ಊರಿಗೆ ಶ್ರೀಮಂತ. ಅಲ್ಲಿಯ ಒಂದು ಶಾಲೆಯ ವಾರ್ಷಿಕೋತ್ಸವಕ್ಕೆ, ಒಂದು ಶಾಲೆಯ ಕಾರ್ಯಕ್ರಮಕ್ಕೆ ಈತನ ಕಡೆ ಡೊನೇಷನ್ ಕೇಳಲಿಕ್ಕೆ ತಿನೇಕರ್ ಅಂತ ಒಬ್ಬರು ಬರ್ತಾರೆ. ತಿನೇಕರ್ ಅವರು 20,000 ರೂಪಾಯಿ ಡೊನೇಷನ್ ಕೇಳ್ತಾರೆ. 20,000. ಈತ ಮನೆ ಒಳಗಡೆನೆ ಅವ್ರನ್ನ ಸೇರಿಸೋದಿಲ್ಲ, ಒಳಗಡೆ ಇದ್ದು ಇಲ್ಲ ಅಂತ ಹೇಳಿಸ್ತಾನೆ. ತಿನೇಕರ್ಗೆ ಸಿಟ್ಟು ಬಂದ್ಬಿಡುತ್ತೆ. ಸಿಟ್ಟು ಬಂದವ್ರು ಏನು ಮಾಡ್ತಾರೆ, ಈತನ ವಿರುದ್ಧ ಮೋಡಸ್ ಆಪರೆಂಡಿ ಏನಿದೆ ಅದರ ಒಳಗಡೆ ನುಸುಳಿ ಈತ ಏನು ಮಾಡ್ತಾನೆ ಅಂತ ಕಂಡುಹಿಡಿಯುವ ಕೆಲಸವನ್ನು ಶುರು ಮಾಡ್ತಾರೆ. ನೋಡಿ, ಕೆಟ್ಟ ಟೈಮ್ ಬಂದರೆ ಒಬ್ಬ ಮನುಷ್ಯ ದುರ್ದಿನಗಳು ಅಂದರೆ ನೀವು ಎಂಥದೇ ಚಾಣಾಕ್ಷತೆ ಮಾಡಿದ್ರು, ಎಂಥ ಟೊಪ್ಪಿಗಾಲಾಗಿದ್ರು ಕೂಡ ಒಂದು ಸಂದರ್ಭ ಬಂದ ಮೇಲೆ ಪಾಪದ ಕೂಡ ತುಂಬಲೇಬೇಕು. ಅವತ್ತೇನಾದರೂ ಆತ 20,000 ರೂಪಾಯಿ ಎತ್ತಿ ಕೊಟ್ಟು ಬಿಟ್ಟಿದ್ರೆ ಅವ್ರಿಗೆ, 20,000 ರೂಪಾಯಿ ಅಂದರೆ ಅವ್ನಿಗೆ ಏನು ಅಲ್ವೇ ಅಲ್ಲ. 30,000 ಕೋಟಿ ರೂಪಾಯಿ ಫ್ರಾಡ್ ಮಾಡಿ ಅಷ್ಟು ದುಡ್ಡನ್ನು ಇಟ್ಕೊಂಡಂಥ ವ್ಯಕ್ತಿಗೆ 20,000 ರೂಪಾಯಿ ಯಾವ ಲೆಕ್ಕ ಸ್ವಾಮಿ? ಕೊಟ್ಟು ಕಳಿಸ್ಬಿಟ್ಟಿದ್ರು, ಕೊಡಲಿಲ್ಲ. ಅವರು ಹುಡುಕ್ಲಿಕ್ಕೆ ಶುರು ಮಾಡ್ತಾರೆ. ಅವಾಗ ಗೊತ್ತಾಗುತ್ತೆ ಈತ ಏನೋ ವ್ಯವಹಾರ ಮಾಡ್ತಾ ಇದ್ದಾನೆ, ಖೋಟಾ ನೋಟ್ ಮಾಡ್ತಾ ಇದ್ದಾನೆ ಅಂತ ಅನುಮಾನ ಬರುತ್ತೆ. ಅವರು ಕಂಪ್ಲೇಂಟ್ ಮಾಡ್ತಾರೆ. ಇದ್ರ ಕುರಿತು ಮಾಹಿತಿಯನ್ನು ತಗುವಂಥ ಪೊಲೀಸರಿಗೆ ಏನು ಬರೀತಾರೆ, ಕ್ರೈಮ್ ಡಿಪಾರ್ಟ್ಮೆಂಟಿಗೆ ಬರೀತಾರೆ, ಎಲ್ಲ ಮಾಡ್ತಾರೆ. ಅದೇ ಸಂದರ್ಭದಲ್ಲಿ ಕರ್ನಾಟಕದಲ್ಲಿಯೂ ಈತನ ವಿಷಜಾಲ ಎಲ್ಲ ಕಡೆ ಹಬ್ಬಿಬಿಟ್ಟಿರ್ತದೆ, ವ್ಯೂಹ. ಒಂದು ಸಲ ಒಂದು ವ್ಯಾನ್ ಹೋಗುವಾಗ ಪೊಲೀಸರು ಅದನ್ನು ಹಿಡಿತಾರೆ. ಒಳಗಡೆ ಏನಿದೆ ಅಂತ ನೋಡ್ತಾರೆ. ಸ್ಟಾಂಪ್ ಪೇಪರ್ಗಳು ಬಂಡ್ಲೆ ಇಟ್ಟಿದ್ದಾರೆ. ಅವ್ರೇನು ತಿಳ್ಕೊತಾರೆ, ಎಲ್ಲೇ ಹೋಗ್ತಾ ಇರೋದನ್ನು ಕದ್ದಿದ್ದಾರೆ ಯಾರು ಅಂತ ತಿಳ್ಕೊತಾರೆ. ಬಾಂಡ್ಗಳು ಸರ್ಕಾರ ಬಾಂಡ್ ಮಾಡೋದೇ ಸರ್ಕಾರ. ಗೌರ್ಮೆಂಟ್ ಪ್ರೆಸ್ಸಲ್ಲೇ ಪ್ರಿಂಟ್ ಆಗೋದು, ಸೆಕ್ಯೂರಿಟಿ ಪ್ರೆಸ್ಸಲ್ಲಿ ಪ್ರಿಂಟ್ ಆಗೋದು. ಅದು ಈ ರೀತಿ ಲಾರಿಯಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅದರದೇ ಆದಂಥ ಬಂದೋಬಸ್ತ್ ಮಾಡಿಕೊಂಡು ಗಸ್ತ್ ವಾಹನವನ್ನು ಇಟ್ಕೊಂಡು ತೊಗೊಂಡೋಗ್ತಾರೆ. ಇದು ಸಿಕ್ಕಿ ಬಿದ್ದಿದೆ ಅಂದರೆ ಕದ್ದಿದ್ದಾರೆ ಅಂತ ತಿಳ್ಕೊತಾರೆ. ಹುಡ್ಕೊಂಡು ನೋಡಿದರೆ ಇದನ್ನು ಮುದ್ರಿಸಲಾಗ್ತಾ ಇದೆ ಅನ್ನುವಂಥ ಸತ್ಯ ಗೊತ್ತಾಗತ್ತೆ. ಯಾರು ಇದ್ರ ಹಿಂದಿದ್ದಾರೆ ಅಂತ ನೋಡಿದಾಗ ಅಬ್ದುಲ್ ಕರೀಂ ತೆಲಗಿ ಅಂತೇಳಿ ಖಾನಾಪುರದ ಒಬ್ಬ ಕಲ್ಲಂಗಡಿ ಮಾರೋರು. ಅಜ್ಮೇರ್ನ ಒಂದು ದರ್ಗಾದಲ್ಲಿ ಈತ ಚಾದರ್ ಚಾಡಾನಿಕಿಲಿ ಹೋಗಿ ಆಡಿಕೊಂಡಿರ್ತಾನೆ. ಅಜ್ಮೇರ್ನಲ್ಲಿ ಯಾವ ಪೊಲೀಸರು ತನ್ನನ್ನು ಹುಡುಕ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೋ ಅಜ್ಮೇರ್ನಲ್ಲಿ ಸೇರ್ಕೊಂಡಿರ್ತಾರೆ. ಹೋಗಿ ಹುಡುಕೊಂಡು ಹೋಗಿ ಈತನನ್ನು ಹಿಡ್ಕೊಂಬಂದು ಜೈಲಿಗೆ ಹಾಕ್ತಾರೆ. ಈಗ ಇಡೀ ದೇಶದಲ್ಲಿ ನಡೆಯುವ ಎಲ್ಲ ವ್ಯವಹಾರಗಳು ಕೂಡ ಈಗ ಏನಾಗುತ್ತೆ ನೋಡಿ, ಇಲ್ಲಿ ತಾಂತ್ರಿಕ ವಿಚಾರವನ್ನು ಅರ್ಥ ಮಾಡ್ಕೊಳ್ಳಿ. ಪೇಪರ್ಗಳೇನಿದೆ ಅವು ನಕಲಿ ಅಂತಾದರೆ ಅವ್ರು ಮಾಡಿಕೊಂಡ ಕ್ರಯಪತ್ರ ಸುಳ್ಳಾಗತ್ತೆ, ಮದುವೆ ಮಾಡ್ಕೊಂಡಿದ್ರೆ ಮದುವೆನ ನೋಂದಣಿ ಸುಳ್ಳಾಗತ್ತೆ, ಬಾಡಿಗೆ ಕರಾರು ಮಾಡಿದರೆ ಬಾಡಿಗೆ ಕರಾರು ಸುಳ್ಳಾಗತ್ತೆ. ದೇಶದಲ್ಲಿ ನಡೆದಂಥ ಎಲ್ಲ ವ್ಯವಹಾರಗಳು ಕೂಡ ಅಸಿಂಧು ಆಗಿಬಿಡ್ತವೆ ಒಂದೇ ಕ್ಷಣದಲ್ಲೇ. ಯಾಕಂದರೆ ಇಡೀ ದೇಶದಲ್ಲಿ ಹೋಗ್ತಾ ಇರೋದು ಎಲ್ಲ ಡುಪ್ಲಿಕೇಟ್ ಪೇಪರ್ಗಳೇ. ಅಸಲಿ ಪೇಪರ್ಗಳು 5% ಇದ್ದರೆ 95% ಡುಪ್ಲಿಕೇಟ್ ಪೇಪರು ಎಲ್ಲ ಕಡೆ ಮಾರಾಟ ಆಗ್ತಾ ಇರೋದು. ಅದಕ್ಕೆ ಅಷ್ಟು ಜನ ಏಜೆಂಟ್ರು, ಅಷ್ಟು ಜನ ನೆಟ್ವರ್ಕು ಎಲ್ಲ ಮಾಡಿಬಿಟ್ಟಿರ್ತಾನೆ. ಆ ಮಟ್ಟಿಗೆ ಬೆಳೆದ್ಬಿಟ್ಟಿರ್ತಾನೆ. ಸರ್ಕಾರಕ್ಕೆ ದೊಡ್ಡ ತಲೆನೋವಾಗ್ಬಿಡುತ್ತೆ. ಈತನ ಹಿಂದೆ ಹೋದಾಗ ದೊಡ್ಡ ಸಿನಿಮಾ ನಟರುಗಳು, ದೊಡ್ಡ ಬಾರ್ ಡ್ಯಾನ್ಸರ್ ಹುಡುಗಿಯರು, ಆಮೇಲೆ ರಾಜಕಾರಣಿಗಳು, ದೊಡ್ಡ ವರ್ತಕರು, ಉದ್ದಿಮೆದಾರರು, ಒಂದಕ್ಕಿಂತ ಈತನ ನಾರ್ಕೋ ಅನಾಲಿಸಿಸ್ ಟೆಸ್ಟ್ ಮಾಡಲಾಗುತ್ತೆ, ಬ್ರೈನ್ ಮ್ಯಾಪಿಂಗ್ ಮಾಡಲಾಗುತ್ತೆ. ಒಂದೊಂದು ಹೆಸರುಗಳನ್ನು ಕೇಳಿದಾಗಲೂ ಕೂಡ ಪೊಲೀಸ್ ಆಫೀಸರ್ಗಳು ಬೆಚ್ಚಿ ಬಿದ್ದು ಬಿಡ್ತಾರೆ. ಇವರೆಲ್ಲ ಇದ್ದಾರಾ ಇದರಲ್ಲಿ, ಇಂತಿಂಥವ್ರು ಇದ್ದಾರಾ? ಹೆಸರುಗಳನ್ನ ಮುಂದಿನ ಸಂಚಿಕೆಗಳಲ್ಲಿ ಹೇಳ್ತೀನಿ. ಯಾರ್ಯಾರ ಹೆಸರು ಹೇಳಿದ್ದ, ಅವ್ರು ಹೇಗೆ ಸಿಗಾಕ್ಕೊಂಡ್ರು, ಹೇಗೆ ನಿಮ್ಮ ಬೆಂಗಳೂರು ಶಿವಾಜಿನಗರ ಅಲ್ಲಿ ಒಬ್ಬರು ಸಾಹೇಬರು ಇದ್ದರು, ಅವ್ರ ಹೆಸರು ಹೇಳ್ತೀನಿ. ಮುಂದೆ MLA ಆದರು, ಮಿನಿಸ್ಟರ್ ಆದರು, ಎಲ್ಲ ಆದರು. ಅವರು ಈತನ ಪಾರ್ಟ್ನರ್. ಈ ಮಧ್ಯೆ ಒಂದು ಡೆವಲಪ್ಮೆಂಟ್ ಆಯಿತು. ಏನಪ್ಪ ಅಂತಂದರೆ SIT ಏನು ರಚನೆ ಮಾಡಿ ಈತನ ತನಿಖೆ ಮಾಡ್ತಾ ಇರ್ತಾರಲ್ಲ, ಅದರ ಒಬ್ಬ ಆಫೀಸರ್ನ ಕೊಲೆ ಆಗುತ್ತೆ.
ಅವಾಗ ಸರ್ಕಾರ ಹೆದರಿಬಿಡ್ತದೆ, ಏನಿದು ಈ ರೀತಿ ಆಗ್ತಾ ಇತ್ತಾ CBIಗೆ ಹಸ್ತಾಂತರಿಸಲಾಗುತ್ತೆ ಪ್ರಕರಣವನ್ನು. ಈತನನ್ನು ಜೈಲಿಗೆ ತಳ್ಳಲಾಗತ್ತೆ. 2006ರಲ್ಲಿ ಜಡ್ಜ್ಮೆಂಟ್ ಬರುತ್ತೆ. 92ರಿಂದ 2001ರವರೆಗೂ ಈತ ಮಾಡಿದಂಥ ಎಲ್ಲ ವ್ಯವಹಾರಗಳು, ಇದರ ಹೆಸರು ಸ್ಕ್ಯಾಮ್ 2003 ಅಂತ. 2002ರಲ್ಲಿ ಇದನ್ನ ಹಿಡಿದು 2006ರಲ್ಲಿ ಈತನಿಗೆ ಜೈಲು ಶಿಕ್ಷೆ ಆಗುತ್ತೆ. 202 ಕೋಟಿ ರೂಪಾಯಿ ಈತನ ಮೇಲೆ ದಂಡ, 30 ವರ್ಷ ಜೈಲು ಶಿಕ್ಷೆಯನ್ನು ವಿಧಿಸಲಾಗತ್ತೆ. ಆದರೆ ಈತ 11 ವರ್ಷ ಜೈಲಿನಲ್ಲಿದ್ದು 2017 ಅಕ್ಟೋಬರ್ 20ನೇ ತಾರೀಕು ಜೈಲಿನಲ್ಲಿಯೇ ಈತ ಸಾಯ್ತಾನೆ. ಅಷ್ಟೊತ್ತಿಗೆ ಈತನಿಗೆ ಏಡ್ಸ್ ಬಂದಿರುತ್ತೆ, ಈತನಿಗೆ ಬಹು ಅಂಗಾಂಗಗಳ ವೈಫಲ್ಯ ಆಗತ್ತೆ. ಈತನ ಸಾವು ಸಹಜ ಅಲ್ಲ ಅಂತ ಆತನ ಪತ್ನಿ ಈ ಶಾಬಿಯಾ ಇದ್ದಾಳೆ, ಆಕೆ ಕಂಪ್ಲೇಂಟ್ ಮಾಡ್ತಾಳೆ. ಕೇಸನ್ನು 2018ರಲ್ಲಿ ಕ್ಲೋಸ್ ಮಾಡಲಾಗುತ್ತೆ. ಏನಂತ ಹೇಳಿ ಕ್ಲೋಸ್ ಮಾಡ್ತಾರೆ, ಇಲ್ಲಿಯವರೆಗೂ ಏನು ಈ ನಕಲಿ ಛಾಪಾ ಕಾಗದದ ವ್ಯವಹಾರ ನಡೆದಿದೆ 1992ರಿಂದ 2003ರವರೆಗೂ, 2002ರವರೆಗೂ, 2003ಕ್ಕೆ ಅವನು ಒಳಗೆ ಹಾಕಿತ್ತು. ಆ ಅವಧಿಯಲ್ಲಿ ಏನು ವ್ಯವಹಾರ ನಡೆದಿತ್ತೋ ಅದೆಲ್ಲವೂ ಸಿಂಧು, ಅಂದರೆ ಇವೆಲ್ಲ ವ್ಯಾಲಿಡ್ ಅಂತ. ವ್ಯಾಲಿಡ್ ಅಲ್ಲ ಅಂತ ಆಗಿಬಿಟ್ರೆ ದೇಶದ ನಡೆದ ಎಲ್ಲ ವ್ಯವಹಾರಗಳು ಅಸಿಂಧುನೇ. ನಿಮ್ಮ ಮಧ್ಯೆ ಆಗಿರುವಂಥ ಮನೆ ಕರಾರ್ ಪತ್ರ ಅಸಿಂಧು, ಯಾವುದೋ ಜಮೀನು ಮಾರಿದ್ದ ಅಸಿಂಧು, ಮದುವೆ ಆಗಿದ್ದ ಎಲ್ಲವೂ ಅಸಿಂಧು. ಅದಕ್ಕೆ ಇದನ್ನು ಲೀಗಲ್ ಅಂತ ಮಾಡಿ ಇಡೀ ವ್ಯವಸ್ಥೆಯನ್ನು ಬದಲಿ ಮಾಡ್ತಾರೆ. ಸ್ಟ್ಯಾಂಪ್ ಪೇಪರ್ ಬದಲು ನೇರವಾಗಿ ಟ್ರೆಜರಿಗೆ ದುಡ್ಡು ಕಟ್ಟುವಂಥ ಒಂದು ವ್ಯವಸ್ಥೆಯನ್ನು ಜಾರಿಗೆ ತರಲಾಗುತ್ತೆ. ಈ ದೇಶದಲ್ಲಿ ಖೋಟಾ ನೋಟಿಗಿಂತ ಸರಳವಾಗಿ ನೋಡಿ, ಖೋಟಾ ನೋಟಿಗೆ ಆದರೆ ಒಂದು ನೋಟಿಗೆ ಆ ಪೇಪರ್ ಮಾತ್ರ ಮತ್ತು ಎಲ್ಲ ಕಡೆ ಸರ್ಕ್ಯುಲೇಷನ್ ಆಗುತ್ತೆ, ಸಿಕ್ಬಿಡೋ ಸಾಧ್ಯತೆ ಜಾಸ್ತಿ. 10,000 ರೂಪಾಯಿ ಒಂದು ಸ್ಟ್ಯಾಂಪ್ ಪೇಪರು ಅಂದರೆ ಆ ಪೇಪರ್ ಕಾಸ್ಟು 2 ರೂಪಾಯಿ, ಪ್ರಿಂಟಿಂಗ್ ಹಿಡಿದ್ರೆ 3 ರೂಪಾಯಿ, 3 ರೂಪಾಯಿ ಖರ್ಚು ಮಾಡಿದರೆ 9,997 ರೂಪಾಯಿ ಆತನಿಗೆ ಲಾಭ. ಈ ಸ್ಕ್ಯಾಮ್ನಲ್ಲಿ ಬಹಳಷ್ಟು ಮುದ್ರಣದ ಮಾಲೀಕರು, ಹಲವಾರು ರಾಜಕಾರಣಿಗಳು, ಹಲವಾರು ವರ್ತಕರು, ಹಲವಾರು ಏಜೆಂಟರು, ಹಲವಾರು ಸ್ಟ್ಯಾಂಪ್ ವೆಂಡರ್ಗಳು, ಹಲವಾರು ವಕೀಲರು, ಯಾರಿಲ್ಲ ಹೇಳಿ ಎಲ್ಲರೂ ಈ ಜಾಲದಲ್ಲಿದ್ದು. ಅವರು ಯಾರ್ಯಾರಿದ್ರು ಅಂತ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಈತ ಹೇಗೆ ಖಾನಾಪುರದಿಂದ ಮುಂಬೈ ಹೋದ, ಮುಂಬೈನಲ್ಲಿ ಯಾವ ಹೋಟೆಲನ್ನು ಈತ ನಡೆಸ್ತಾ ಇದ್ದ, ಆ ಹೋಟೆಲಿನ ಮಾಲೀಕನ ಹೆಸರೇನು, ಅದಾದ ಮೇಲೆ ಈತ ನಾಸಿಕ್ನಲ್ಲಿ ಎಲ್ಲಿ ಉಳ್ಕೊಂಡಿದ್ದ, ನಾಸಿಕ್ನಲ್ಲಿ ಯಾರನ್ನು ಪರಿಚಯ ಮಾಡಿಕೊಂಡ, ಅವ್ರು ಯಾರು ಈತನಿಗೆ ಸಹಾಯ ಮಾಡಿದ್ರು, ಇಷ್ಟು ವಿವರಗಳನ್ನು 10 ಕಂತುಗಳಲ್ಲಿ ಹೇಳುವ ಪ್ರಯತ್ನ ಮಾಡ್ತೀನಿ. ಇದು ಕೇವಲ ಸ್ಯಾಂಪಲ್ಲು, ಇದು ಟ್ರೈಲರು. ಈ ಸಂಚಿಕೆ ಜನಕ್ಕೆ ನಿಜವಾಗಲೂ ಇಷ್ಟ ಆದರೆ ಇದನ್ನು ಜನ ಸ್ವೀಕರಿಸಿದ್ದೇ ಆದರೆ, ಯಾಕಂದರೆ 2003ರ ಸ್ಕ್ಯಾಮ್ ಇದು. ಈಗಾಗಲೇ ನಾವು 2026ರಲ್ಲಿದ್ದೀವಿ. ಹಳೆಯ ಕತೆ ಅಂತ ಜನ ತಾತ್ಸಾರ ಮಾಡಿದರೆ, ಉದಾಸೀನ ಮಾಡಿದರೆ ಸಮಯವನ್ನು ವ್ಯರ್ಥ ಮಾಡಬೇಕಾದ ಅಗತ್ಯ ಇಲ್ಲ. ಯಾಕೆ ಇದ್ರ ಬಗ್ಗೆ ನೀವು ಮಾಹಿತಿಯನ್ನು ಇಟ್ಕೋಬೇಕು ಅಂದರೆ, ಈ ದೇಶದ ಒಟ್ಟು ಅಭಿವೃದ್ಧಿಗೆ ಎಂತೆಂಥ ಖದೀಮರು ಬಂದು ಕೊಳ್ಳೆ ಹೊಡ್ಕೊಂಡು ಹೋದರು ಅನ್ನೋದ್ರ ಬಗ್ಗೆ ನಾವು ಮಾತಾಡಬೇಕಾಗತ್ತೆ. ಆದ್ದರಿಂದ ಈ ಸಂಚಿಕೆಯನ್ನು ಮಾಡಿದ್ದೇನೆ. ಸಂಚಿಕೆ ಹೇಗೆ ಅನ್ನಿಸ್ತು ದಯವಿಟ್ಟು ತಿಳಿಸಿ. ನಮಸ್ಕಾರ.